20 of 30 ಬ್ರೇಕ್ಫಾಸ್ಟ್ ಚಾಲೆಂಜ್ಗೆ ಇವತ್ತು ಟೊಮೊಟೊ ಚಟ್ನಿ ಮತ್ತು ದೋಸೆ ಮಾಡ್ತಾಯಿದ್ದೀನಿ. ಸೊ ನಾರ್ಮಲಾಗಿ ದೋಸೆ ಯಾವ ಥರ ನೆನೆ ಹಾಕ್ತೀನಿ ಅದೇ ಥರ ನೆನೆ ಹಾಕಿ ರುಬ್ಬಿ ಇದು ಫರ್ಮೆಂಟ್ ಆಗೋಕ್ಕೆ ಬಿಟ್ಟು ಸೊ ದೋಸೆ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಟೊಮೊಟೊ ಚಟ್ನಿ ಕಾಂಬಿನೇಷನ್ ಆಗಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ ಸ್ವಲ್ಪ ಕಡಲೆ ಬೀಜ ಚಟ್ನಿ ಮತ್ತು ಕಾಯಿ ಚಟ್ನಿ ಎಲ್ಲನೂ ಸ್ವಲ್ಪ ಕಡಿಮೆನೇ. ಇನ್ನೊಂದೇನೆಂದರೆ ಲಂಚ್ ಬಾಕ್ಸ್ಗೆ ಹಾಕ್ಕೊಡ್ತೀವಲ್ಲ, ಮಧ್ಯಾಹ್ನಕ್ಕೆ ಒಂದೊಂದು ಸರಿ ಕೆಟ್ಟೋದಂಗೆ ಹಾಕ್ಬಿಡುತ್ತೆ ಕಾಯಿ ಚಟ್ನಿ ಎಲ್ಲ ಹಾಕಿದ್ರೆ. ಸೊ ಹಾಗಾಗಿ ಟೊಮೊಟೊ ಚಟ್ನಿನೇ ಪ್ರಿಫರ್ ಮಾಡ್ತೀನಿ. ಇನ್ನು ಹೆಂಗಿದ್ರು ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಸೊ ಹಾಗಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಟೊಮೊಟೊ ಚಟ್ನಿನೇ ಮಾಡ್ಕೊಳ್ತಾ ಇದ್ದೆ. ಸೊ ಇನ್ನು ದೋಸೆ ಹಿಟ್ಟಿಗೆ ನಾನು ಅನ್ನ ಹಾಕಿ ರುಬ್ಬಲ್ಲ, ಅಕ್ಕಿ ನೆನೆ ಹಾಕ್ತೀವಲ್ಲ, ಅಕ್ಕಿ ಉದ್ದಿನಬೇಳೆ. ಫಾರ್ ಎಕ್ಸಾಂಪಲ್ ಇವಾಗ 3 ಕಪ್ಪು ಅಕ್ಕಿ ತೊಗೊಂಡಿದ್ದೀನಿ ಅಂದರೆ 1 ಕಪ್ ಉದ್ದಿನಬೇಳೆ ಹಾಕ್ತೀವಿ. ನಾನು 1 ಕಪ್ ಉದ್ದಿನಬೇಳೆ ಜೊತೆಗೆ ಒಂದು ಅರ್ಧ ಲೋಟ ಸಾಬುದಾನ ಸಬ್ಬಕ್ಕಿ ಬರ್ತಲ್ಲ ದೊಡ್ಡದು, ಅದನ್ನು ಹಾಕ್ತೀನಿ. ಅದನ್ನು ಹಾಕೋದ್ರಿಂದ ಅನ್ನ ಹಾಕೋ ಅವಶ್ಯಕತೆ ಇರೋದಿಲ್ಲ. ಅದರಿಂದಾಗಿ ಅನ್ನ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇಡ್ಲಿ ಆಗಿರ್ಬೋದು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಏನು ಸೋಡಾನೂ ಸಹ ಹಾಕೋಂಗೆ ಇರೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೋಡಾ ಕೂಡ ಅವಾಯ್ಡ್ ಮಾಡ್ಬೋದು ಬೇಕಾದರೆ ನೀವು ಸಬ್ಬಕ್ಕಿ ಹಾಕಿದ್ರೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ದೋಸೆ ಹಿಟ್ಟು ಫರ್ಮೆಂಟೇಷನ್ ಅಂತ ಚೆನ್ನಾಗಾಗಿತ್ತು. ಚಳಿಗಾಲ ಹೆಂಗೆ ಆಗುತ್ತೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನೆಲ್ಲ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸಿನೀರು ಕುಡ್ಕೊಳ್ಳೋಣ ಅಂತ ಕುಡ್ಕೊಳ್ತಾ ಇದ್ದೆ. ಸೊ ಇನ್ನು ಬೆಳಗ್ಗೆ ಎದ್ದಿದ್ದೆ. ನನಗೆ ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ಅಡುಗೆ ಮನೆಗೆ ಬಂದರೆ ತಿಂಡಿ ಮಾತ್ರ ರೆಡಿ ಆಗಿಬಿಡಬೇಕು. ಏಕೆಂದರೆ ನನ್ನ ಮಗ ಮತ್ತು ನಮ್ಮ ತಂಗಿ ಮಗ ಇಬ್ಬರೂ 7 ಗಂಟೆಗೆಲ್ಲನೂ ಸಹ ಕಾಲೇಜ್ಗೆ ಹೋಗಬೇಕು. ಅದಕ್ಕೋಸ್ಕರ ಬೆಳಗ್ಗೆ ಫಸ್ಟು ತಿಂಡಿ ರೆಡಿ ಆಗಿಬಿಡಬೇಕು, ಅವ್ರಿಗೆ ಲಂಚ್ ಬಾಕ್ಸ್ಗೆಲ್ಲನೂ ಪ್ರಿಪೇರ್ ಆಗಬೇಕು. ಸೊ ಹಾಗಾಗಿ ಇನ್ನು ಆಮೇಲೆ ಬೇರೆ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳ್ತೀನಿ. ಆಲ್ಮೋಸ್ಟ್ ರಾತ್ರಿನೇ ಕಿಚನೆಲ್ಲ ಕ್ಲೀನ್ ಮಾಡಿ ಎಲ್ಲ ಇಟ್ಬಿಟ್ಟು ಮಲಗಿರ್ತೀನಿ. ಸೊ ಹಾಗಾಗಿ ನನಗೆ ಬೆಳಗ್ಗೆ ಕಿಚನಲ್ಲಿ ತೊಳೆಯೋದು ಆ ಥರದ್ದೆಲ್ಲ ಏನು ಕೆಲಸ ಇರಲ್ಲ. ಬೆಳಗ್ಗೆ ಎದ್ದಿದ್ದೆ ಬಂದು ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಆ ತಿಂಡಿ ಆದಮೇಲೆ ಕಾಫಿನೂ ಸಹ ನಾನು ಕುಡಿಯೋದು. ಸೊ ಇನ್ನು ಡಿಟಾಕ್ಸ್ಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಏನಾದರೂ ಆಮ್ಲ ಜ್ಯೂಸು ಈ ಥರ ಇಲ್ಲಾಂದರೆ ಜೀರಿಗೆ ನೀರು ಇಲ್ಲಾಂದರೆ ಬಿಸಿನೀರು ಕುಡ್ಕೊಳ್ತೀನಿ. ಸೊ ಇನ್ನು ದೋಸೆ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು ಅಂತ. ಸೊ ದೋಸೆನ ಅಂತ ಸಖತ್ತಾಗಿ ಬರುತ್ತೆ ಈ ಥರ ಸಬ್ಬಕ್ಕಿ ಹಾಕಿ ಮಾಡೋದ್ರಿಂದ. ಸೊ ಇನ್ನು ಚಟ್ನಿನೂ ಎಲ್ಲನೂ ಅದು ಎಲ್ಲ ಹುರಿದಿದ್ದು ಇಟ್ಕೊಂಡಿದ್ನಲ್ಲ, ಅದು ಸ್ವಲ್ಪ ತಣ್ಣಗಾಗಿತ್ತು. ಇನ್ನು ಅದನ್ನು ಚಟ್ನಿ ಎಲ್ಲ ಮಾಡಿಬಿಟ್ಟು ಸೊ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಟ್ರೆ ಚಟ್ನಿನೂ ರೆಡಿ ಆಗಿಬಿಡುತ್ತೆ. ಇನ್ನು ಚಟ್ನಿ ರೆಡಿಯಾಗಿ ಸೊ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ಅವರು ತಿನ್ನೋಕ್ಕೆಲ್ಲ ಕೊಟ್ಬಿಟ್ಟು ಕಳಿಸ್ದೆ. ಇನ್ನು ನನ್ನ ಮಗ ಚಂದು ಅಂತೂ ತಿನ್ನೋದಿಲ್ಲ ಬೆಳಗ್ಗೆ ತಿಂಡಿ ಸ್ಕೂಲ್ಗೆ ಹೋಗೋಕ್ಕಿಂತ ಮುಂಚೆ. ಅವನೇನಿದು ಸ್ವಲ್ಪ ಬೇಕಾದರೆ ಒಂದೊಂದು ಸರಿ ಹಾಲು ಕುಡಿತಾನೆ, ಇಲ್ಲಾಂದರೆ ಇಲ್ಲ, ಅದನ್ನು ಲಂಚ್ ಬಾಕ್ಸ್ಗೆ ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ. ಇನ್ನು ನಮ್ಮ ಚಿನ್ನು ಮಾತ್ರ ತಿಂದ್ಬಿಟ್ಟು ಹೋಗ್ತಾನೆ ಅವನಿಗೆ. ಸೊ ಇನ್ನು ಅವ್ರಿಗೂ ಎಲ್ಲ ಲಂಚ್ ಬಾಕ್ಸ್ಗೆಲ್ಲ ಹಾಕಿ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದೆ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್ ರೆಸಿಪಿ ಆಗಿತ್ತು. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.